ಕನ್ನಡ ಸಿನಿಮಾ ರಂಗಕ್ಕೆ ಸಾಲು ಸಾಲು ಆಘಾತ ಎದುರಾಗುತ್ತಿದ್ದು 2024ರಲ್ಲಿ ಹಲವು ನಟ ನಟಿಯರು ನಿಧನರಾಗಿದ್ದರು. ಇದು ಕನ್ನಡ ಸಿನಿಮಾಗಳ ಅಭಿಮಾನಿಗಳಿಗೆ ಭಾರಿ ನೋವು ತಂದಿರುವ ಸಮಯದಲ್ಲೇ ಮತ್ತೆ 2025ರಲ್ಲಿ ಕೂಡ ಅದೇ ರೀತಿ ಕನ್ನಡ ಸಿನಿಮಾ ರಂಗದ ಕಲಾವಿದರು ಅಸುನೀಗುತ್ತಿದ್ದಾರೆ. ಇಂದು ಕೂಡ ಕನ್ನಡದ ಹಿರಿಯ ನಟಿ ನಿಧನರಾಗಿದ್ದು ಕಂಬನಿ ಮಿಡಿದ ನಟ ನಟಿಯರು. ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೇನು 100 ವರ್ಷಗಳು ತುಂಬಲಿದ್ದು ಕನ್ನಡಿಗರ ಸಿನಿಮಾ ರಂಗ ಇನ್ನೇನು ಶತಮಾನೋತ್ಸವದ ಆಚರಣೆ ಮಾಡಲಿದೆ. ಇಂತಹ ಸಂದರ್ಭದಲ್ಲೇ ಕನ್ನಡಿಗರಿಗೆ ಈಗ ಸಾಲು ಸಾಲು ಆಘಾತ ಎದುರಾಗುತ್ತಿದೆ. ಹಿರಿಯ ಕಲಾವಿದರು ಇಹಲೋಕ ತ್ಯಜಿಸುತ್ತಿರುವ ಸುದ್ದಿ ಸಾಕಷ್ಟು ನೋವು ಉಂಟು ಮಾಡುತ್ತಿರುವ ಸಮಯದಲ್ಲೇ ಮತ್ತೊಂದು ಆಘಾತ ಇಂದು ಎದುರಾಗಿದೆ. ಹಾಗಾದರೆ ಇದೀಗ ಮೃತಪಟ್ಟಿರುವ ಕನ್ನಡದ ಹಿರಿಯ ನಟಿ ಯಾರು? ಅಂದಹಾಗೆ ಹಿರಿಯ ನಟಿ ಪುಷ್ಪಲತಾ ಅವರು ತಮ್ಮ 87ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿ ಅಭಿಮಾನಿಗಳಿಗೆ ಆಘಾತ ನೀಡಿದ್ದಾರೆ. ಕನ್ನಡ ಸೇರಿದಂತೆ ಹಲವು ಭಾಷೆ ಸಿನಿಮಾಗಳಲ್ಲಿ ಈ ನಟಿ ಮಿಂಚಿದ್ದರು. ತಮಿಳು ನಟ ಎ.ವಿ.ಎಂ. ರಾಜನ್ ಅವರ ಪತ್ನಿ ಕೂಡ ಆಗಿದ್ದ ಹಿರಿಯ ನಟಿ ಪುಷ್ಪಲತಾ ಅವರು ವಯೋಸಹಜ ಆರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ನಟಿಸಿದ್ರು ಅವರು. ಅಲ್ಲದೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದವರು. ಕನ್ನಡ ಸೇರಿ ಬಹುತೇಕ ಭಾಷೆಗಳ ಹಿರಿಯ ನಟ ಮತ್ತು ನಟಿಯರು ತಮಿಳುನಾಡು ರಾಜಧಾನಿ ಚೆನ್ನೈ ನಗರದಲ್ಲೇ ವಾಸವಾಗಿದ್ದರು. ಯಾಕಂದ್ರೆ ಮುಕ್ಕಾಲು ಶತಮಾನದಿಂದ ಕೂಡ ಇದೇ ಚೆನ್ನೈ ನಗರದಲ್ಲಿ ಸಿನಿಮಾ ಶೂಟಿಂಗ್ ಅದ್ಭುತ ವ್ಯವಸ್ಥೆ ಇದೆ. ಅದೇ ರೀತಿ ಹಿರಿಯ ನಟಿ ಪುಷ್ಪಲತಾ ಅವರು ಚೆನ್ನೈ ಟಿ ನಗರದ ತಿರುಮಲ ಪೆಳ್ಳೈ ರಸ್ತೆಯ ನಿವಾಸದಲ್ಲಿ ವಾಸವಿದ್ದರು. ಹಿರಿಯ ನಟಿ ಪುಷ್ಪಲತಾ ಅವರಿಗೆ ವಯೋಸಹಜ ಕಾಯಿಲೆ ಇದ್ದರೂ ಆರೋಗ್ಯವಾಗಿ ಇದ್ದರು. ಆದರೆ ನಟಿಗೆ ಏಕಾಏಕಿ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಂಡಿದೆ. ಕೂಡಲೇ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದರು. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಇನ್ನು ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ಮತ್ತು ನಟಿಯರು ಸೇರಿದಂತೆ ಭಾರತೀಯ ಸಿನಿಮಾ ಲೋಕ ಕಂಬನಿ ಮಿಡಿದಿದೆ. 1958ರಲ್ಲಿ ರಿಲೀಸ್ ಆಗಿದ್ದ ಸೆಂಗೊಟ್ಟೈ ಸಿಂಗಂ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದರು ಪುಷ್ಪಲತಾ ಅವರು. ಕನ್ನಡ, ತಮಿಳ್, ತೆಲುಗು, ಹಿಂದಿ ಸೇರಿದಂತೆ ಒಟ್ಟಾರೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಹಿರಿಯ ನಟಿ ಪುಷ್ಪಲತಾ. ಹಲವಾರು ಪ್ರಶಸ್ತಿಗಳು ಇವರಿಗೆ ಬಂದಿದ್ದು, ಇಬ್ಬರ ಮಕ್ಕಳ ತಾಯಿಯಾಗಿ ಅಪಾರ ಅಭಿಮಾನ ಬಳಗವನ್ನು ಅಗಲಿದ್ದಾರೆ ಹಿರಿಯ ನಟಿ ಪುಷ್ಪಲತಾ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.